ಇಬ್ರು. ಸಾರಿ, ಯಾ, ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಬದ್ರಿ, ನಾವು, ನಮ್ಮ ಬಾಲಾಜಿ ಸರ್ ಎಲ್ಲ ಒಟ್ಟಿಗೆ ನಾವು ನಮ್ಮ ಕನಸಿನ ಪ್ರಾರಂಭದ ದಿನಗಳನ್ನ ಸ್ಟಾರ್ಟ್ ಮಾಡಿದ್ದು. ಶಬರಿ ಅಂತ ಹೆಸರು ಹೇಗಿದೆ ಹಾಗೆ ಅವರು ಇವತ್ತು ಈ ಬೆಳ್ಳಿ ಪರದೆ ಮೇಲೆ ಶಬರಿ ಅಂದರೆ ಒಂದು ಕಾಯದರ ಸಂಕೇತ. ಅವರು ಕೂಡ ಒಬ್ಬ ನಿರ್ಮಾಪಕನಾಗಬೇಕು, ಕಲಾವಿದನಾಗಬೇಕು ಅಂತ ಕಾಯ್ತಾ ಇದ್ರು. ಇಡೀ ತಂಡ ಕೊಳ್ಳೋದಾಗಿ ಹಾಡು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲಾಪನ ತುಂಬ ಚೆನ್ನಾಗಿದೆ, ಲೇ ಲೇ ಒಂಥರ ತುಂಬ ಚೆನ್ನಾಗಿದೆ ಸಾಂಗು. ಒಳ್ಳೇದಾಗಲಿ ಇಡೀ ಟೀಮ್ಗೆ. ಬದ್ರಿ, ಆಲ್ ದಿ ಬೆಸ್ಟ್. ಆ್ಯಂಡ್ ಮಗುಗೆ, ಚಿತ್ರತಂಡಕ್ಕೆ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಘುರಾಮ್ ಸರ್. ಬಾಬು ಸರ್, ತಮಗೆ ಹೇಗೆ ಅನಿಸ್ತು ಹಾಡು? ನಾನು ಮೊದಲೇ ಬಾರಿಗೆ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಬದ್ರಿ ಸರ್ ಆಗಲಿ, ನಮ್ಮ ವಿಷ್ಣುಕಾಂತ್ ಅವರು, ನಮ್ಮದು ಸ್ನೇಹಿತರು ಅವನು ಒಟ್ಟೊಟ್ಟಿಗೆ ಇದ್ದೀವಿ. ಈ ಥರ ನಮಗೆ ಫಸ್ಟ್ ಅನುಭವ. ಆದರೆ ಪಿಕ್ಚರ್ ಈ ಥರ ಬಂದು ನೋಡಿದಾಗ ಒಂದು ಏನೋ ಹೊಸ ಅನುಭವ. ಆ ಮಗು, ಹೀರೋ, ಇವರು ಒಂದು ಪ್ರಕೃತಿ ಸೌಂದರ್ಯದಲ್ಲಿ ಹಾಡು ನಮ್ಮ ಇವರು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಪಿಕ್ಚರು ಮುಂದಿನ ದಿನಗಳಲ್ಲಿ ಥಿಯೇಟ್ರ್ಗಳಲ್ಲಿ ಎಲ್ಲ ಬಂದು ಪ್ರೇಕ್ಷಕರು ಚೆನ್ನಾಗಿ ನೋಡಿ ಇವ್ರಿಗೆಲ್ಲ ಉತ್ತೇಜನ ಕೊಟ್ಟರೆ ಅದೇ ಸಂತೋಷ. ಹಾಗಾಗಿ ನಾವು ನಮ್ಮ ಸ್ನೇಹಿತರಿಗೆ ಈ ಥರ ಪಿಕ್ಚರ್ ಬಂದಿದೆ, ದಯವಿಟ್ಟು ನೋಡಿ ಅದನ್ನು ಆನಂದ ಪಡೋಣ. ಮಗು ಚೆನ್ನಾಗಿ ಮಾಡಿದೆ. ಆಮೇಲೆ ಹೊಸ ಹೀರೋ ಸಮರ್ಥ ಅವರು, ಅವ್ರಿಗೆಲ್ಲ ನಾವೆಲ್ಲ ಎನ್ಕರೇಜ್ ಕೊಡಬೇಕು. ನಮ್ಮ ಪ್ರೊಡ್ಯೂಸರ್ಗಳು ಬದುಕಬೇಕು, ನೆಕ್ಸ್ಟ್ ಪಿಕ್ಚರ್ ತೆಗಿಬೇಕು. ನಮ್ಮ ಪ್ರೊಡ್ಯೂಸರ್ ಅಂದರೆ ಅನ್ನದಾತರು ಇದ್ದಂಗೆ ಸಿನಿಮಾಗಳಿಗೆ. ಹಾಗೆ ಅವರು ಬದುಕಬೇಕಂದ್ರೆ ನಾವು ಕನ್ನಡ ಪಿಕ್ಚರ್ ಹೆಚ್ಚು ನೋಡಬೇಕು. ಹಾಗಾಗಿ ಪಿಕ್ಚರ್ ಚೆನ್ನಾಗಿ ಮೂಡಿ ಬಂದಿದೆ, ಸಕ್ಸಸ್ ಆಗಲಿ ಅಂತ. ಥ್ಯಾಂಕ್ ಯು ಬಾಬು. ಹೌದಲ್ವಾ ಸರ್? ಮರ್ತ್ಬಿಟ್ಟಿದ್ದೀರಾ? ಏನು ಮೇಡಮ್? ತುಂಟ ಸಿನಿಮಾ ಡೈರೆಕ್ಷನ್ ಮಾಡಿರೋದು ನಾವು ಮಾಡಿರೋದ? ಮರ್ತೋಗಿದ್ಯಾ ಸರ್? ಅವ್ರು ನೋಡಿ ಸರ್, ನೆಕ್ಸ್ಟ್ ಮಾಡ್ಕೊಳ್ಳಿ. ಸರ್, ಹೇಗೆ ಅನ್ನಿಸ್ತು ವಿಡಿಯೋ ಸಾಂಗ್ ನಿಮಗೆ ಶಬರಿ? ಎಲ್ಲ ಪತ್ರಕರ್ತರಿಗೂ, ಮಾಧ್ಯಮದವ್ರಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ತುಂಬ ನಮಸ್ಕಾರ. ಶಬರಿ ನನ್ನ ಲೀಟ್ರು ಇಬ್ಬರ ಹತ್ರ ತುಂಬ ಒಳ್ಳೆ ಕೆಲಸ ತಗೊಂಡಿದ್ದಾರೆ. ತುಂಬ ದಿನ ಆಯಿತು ಒಂದು ಒಳ್ಳೆ ಸಾಂಗ್ ಕೇಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಕಲಾಭಿಮಾನಿ ದೇವರುಗಳಿಗೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಆಶೀರ್ವಾದ ಕೊಡಿ. ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ನಮ್ಮ ಡೈರೆಕ್ಟರ್ ಹೊರಟ ಶ್ರೀ ಅವರು ಆಗಿರ್ಬೋದು, ಕನ್ನಡ ತುಂಬ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ. ಈ ಸಿನಿಮಾ ಮೊದಲು ಫಸ್ಟ್ ದೊಡ್ಡ ಹಿಟ್ಟಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಓಂ ಪ್ರಕಾಶ್ ಸರ್. ಬಾಲಾಜಿ ಸರ್, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಈ ಸಾಂಗ್ ನೋಡಿ. ನನಗೆ ಹೊರಟ ಶ್ರೀ ಅವ್ರದ್ದು ಹೊರಟ ಸಿನಿಮಾದೊಂದು ಸಾಂಗ್ ತುಂಬ ಇಷ್ಟ. ಯಾರೋ ಸಾಂಗ್ ತುಂಬ ಇಷ್ಟ. ಇದು ಅದೇ ಥರ ಜೀಪು ಎಲ್ಲ ಮತ್ತೆ ನೆನೆಸುತ್ತದು. ಆಲ್ ದ ಬೆಸ್ಟ್ ಅವ್ರಿಗೆ. ಸಮರ್ಥ್ ನಾನು ನೋಡಿಲ್ಲ, ಬನ್ನಿ ಸರ್. ಫಸ್ಟ್ ಪಿಕ್ಚರ್ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್. ಆಲ್ ದ ಬೆಸ್ಟ್. ನಮ್ಮ ನಿರ್ಮಾಪಕರು ಅವರು ಸುಧಾಕರ್ ರೆಡ್ಡಿ ಅಂತ ಏನೋ ಇಟ್ಕೊಂಡಿದ್ದಾರೆ. ಅವರು ಬದ್ರಿ ಅಂತ ಮಾತ್ರ ನಮಗೆ ಪರಿಚಯ. ಈ ಪ್ರೊಡ್ಯೂಸರ್ ಆಗ್ಬಿಟ್ಟು ಸಮರಸಿಂಹ ರೆಡ್ಡಿ, ಸುಧಾಕರ್ ರೆಡ್ಡಿ ಆ ಥರ ಇಟ್ಕೊಂಡಿದ್ದಾರೆ. ಅವರಿಗೆಲ್ಲ ಒಳ್ಳೇದಾಗಬೇಕು. ಬೇರೆ ಇಬ್ಬರು ನಿರ್ಮಾಪಕರಿಗೂ ಒಳ್ಳೇದಾಗಲಿ. ಭಾರವಿ ಪಿಕ್ಚರ್ಸ್ ತುಂಬ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಸದಾ ಕಾಲ ನಮ್ಮ ಸಿನಿ ತಂಡದ ಮೇಲೆ ಇರಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಫ್ರಾಕಲ್ಲಿ ಬಂದಿದ್ದಾರೆ. ಓಕೆ, ಫಸ್ಟ್ ಸಮರ್ಥ ಅವ್ರನ್ನ ಮಾತನಾಡಿಸ್ತೀನಿ. ಸಮರ್ಥ ಅವರೇ, ವಿಡಿಯೋ ಸಾಂಗ್ ಇವತ್ತು ನಿಮ್ಮದೇ ಅಭಿನಯದ ಚಿತ್ರದ ವಿಡಿಯೋ ಸಾಂಗ್ ನೋಡಿ ಎಷ್ಟು ಖುಷಿ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥ ರಮೇಶ್ ಅಂತ. ನಾನು ಶಬ್ದಿಯಲ್ಲಿ ಹೀರೋ ಪಾತ್ರ ಮಾಡಿದ್ದೀನಿ. ಅಂಡ್ ಓಕೆ, ಈ ಮೂವಿಯಲ್ಲಿ ಲೈಕ್ 3 ಸಾಂಗ್ಸ್ ಇದೆ. ಎಲ್ಲ ಸಾಂಗ್ ಬಗ್ಗೆ ಚಿಕ್ಕ ಸ್ವಲ್ಪ ಸ್ಟೋರಿ ಹೇಳ್ಕೊಂಡ್ ಬರ್ತೀನಿ. ಫಸ್ಟ್ ಲವ್ ಮಾಡಿ ಅಂತ. ಲವ್ ಮಾಡಿದಲ್ಲಿ ಒಂಥರ ಸ್ಟೋರಿ ಸೀಕ್ವೆನ್ಸ್ ತರ ಹೋಗುತ್ತೆ. ಅದರಲ್ಲಿ ಡ್ಯಾನ್ಸ್ ಕಡಿಮೆ, ಬಟ್ ಸ್ಟೋರಿ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಐ ಥಿಂಕ್ ದಟ್ ವಾಸ್ ಆ ಡೈರೆಕ್ಟರ್ಸ್ ಐಡಿಯಾ ಅಂಡ್ ಇಟ್ಸ್ ರಿಯಲಿ ಕಮ್ ಔಟ್ ವೆರಿ ವೆಲ್. ನೆಕ್ಸ್ಟ್ ತಂಗಾಡಿ ಎವ್ರಿ ಶಾರ್ಟ್ ತಂಗಾಡಿ ಸಾಂಗ್ ಅಲ್ಲಿ ಬೇರೆ ಲೊಕೇಶನ್ ತಗೊಂಡಿರೋದು. ನಂಗೆ ಇನ್ನೂ ಆಗ್ತಾ ಇದೆ, ನಾವೆಲ್ಲೋ ಏನೋ ಬೇರೆ ಶೂಟ್ ಮಾಡ್ತಿರ್ತೀವಿ, ಸಡನ್ ಆಗಿ ಅಲ್ಲಿಂದ ತುಂಬಾ ಚೆನ್ನಾಗಿ ಕಾಣುತ್ತಲ್ಲ ತಂಗಾಳಿಗೆ ಅಂತ ಅಂದ್ಕೊಂಡು ಎಲ್ಲರೂ ಓಡೋಗೋರು. ಸೊ 50 days ಶೂಟ್ ಅಲ್ಲಿ ಎಲ್ಲ ಒಂದೊಂದು ದಿನ ತಂಗಾಡಿ ಸಾಂಗ್ ಅಕ್ಯುಮುಲೇಟ್ ಆಗಿ ಅದೇ ಸಾಂಗ್ ಆಗಿದೆ. Finally, we have done this one that I got to share space with my beautiful co-star Danvi.
It's my favorite song out of all three, if I had to choose. Visually, it's beautiful, absolutely, and yeah, ಅಷ್ಟೇ. ಅಯ್ಯೋ ದೇವ್ರೆ. Okay. ಅಷ್ಟೇನಾ? ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತು. ನಿಮ್ ಪಾತ್ರದ ಬಗ್ಗೆ ಎಲ್ಲ, ಸಿನಿಮಾ ಬಗ್ಗೆ? ಪಾತ್ರ ಬಗ್ಗೆ ಸಾರಿ, ಹೋಗ್ತಾ ಹೇಳತ್ತಾ? ಓಕೆ, ಮನೆ ಹೋಗ್ತಾನಾ? ಸರಿ, ಎರಡನ್ನೂ ಕರೀಬೋದಾ? ಸೂಪರ್ ಕಡಿಮ. ಏನ್ ಹೇಳಮ್ಮ ನಿಮ್ ಪಾತ್ರದ ಬಗ್ಗೆ? ಹಾಡು ಹೇಗ ಅನಿಸ್ತು? ಅರ್ಧ ಹಾಡಾದ್ಮೇಲೆ ಬಂದಿಯಲ್ಲ, ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ಈ ಹಾಡ್ ಶೂಟ್ ಮಾಡ್ಬೇಕಾದ್ರೆ ನಾನು ನಮ್ಮ ಶ್ರೀ ಸರು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಫನ್ ಮಾಡ್ಕೊಂಡು ಮಾಡಿದ್ದು ಚೆನ್ನಾಗಿತ್ತು. ಏನಿಲ್ಲ, ನಾನು ಹುಟ್ಟಿದ ದಿನ ಜನವರಿ 14ನೇ ತಾರೀಕು, ಅಯ್ಯಪ್ಪ ಹುಟ್ಟಿದ ದಿನ. ಅದೇ ರೀತಿ ಈ ಮೊದಲನೇ ಮೂವಿನೇ ನಂದು ಶಬರಿ. ಸೂಪರ್. ಹಾ, ಶಬರಿ ಯಾರು? ನೀವೇ ಹೇಳಾಯ್ತಲ್ಲ. ನಾನೇ. ಹೌದಾ? ಓಕೆ. ಅಷ್ಟೇ. ಮನೇಲಿ ಸ್ಪೀಚ್ ಕಲ್ತ್ಕೊಂಡ್ ಬಂದಿದ್ದಲ್ಲ ಮನೇಲಿ? ಹೇಳಮ್ಮ. 4th standard. ಅಮ್ಮ ಬಂದಿದ್ದಾರಾ? ಹಾ. ಇಷ್ಟ ಕಲ್ತಿದ್ದ ಮನೇಲಿ? ಹೌದಾ? ಇಲ್ಲ, ತುಂಬಾ ಕಲ್ತಿದ್ದಾಳೆ, ಹೇಳಲ್ವಾ? ಆಫ್ ದ ರೆಕಾರ್ಡ್. ಓಕೆ. ಖುಷಿ ಆಯ್ತಾ ಅಣ್ಣನ ಜೊತೆ ಆಕ್ಟ್ ಮಾಡಿದ್ದು? ಸಾಂಗ್ ಚೆನ್ನಾಗಿ ಬಂದಿದ್ಯಾ? ಹಾ, ಚೆನ್ನಾಗಿ ಬಂದಿದೆ. ಸೂಪರ್. ಥ್ಯಾಂಕ್ ಯು ಶಬರಿ. ಥ್ಯಾಂಕ್ ಯು ಸಮರ್ಥ ಅವರೇ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಇಬ್ಬರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಒಂದ್ ಸ್ಟೆಪ್. ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ ವಿಶ್ ಮಾಡಕ್ಕೆ ಬಂದಿದ್ದೀರಾ. ನಮ್ಮ ಸ್ನೇಹಿತರು ಕುಮಾರ್ ಶ್ರೀನಿವಾಸ್ ಸರ್, ನಿಮಗೂ ಧನ್ಯವಾದಗಳು. ಆಮೇಲೆ ನಮ್ಮ ಬಾಲ್ವಿ ಸರ್, ನೀವು ಬಂದಿದ್ದು ನಿಜವಾಗ್ಲೂ ಒಂದು ಎನರ್ಜಿ ನಮ್ಮ ಟೀಮ್ಗೆ. ಅಶ್ವಿನ್ ಥ್ಯಾಂಕ್ಸ್. ನಮ್ಮ ಓಂ ಪ್ರಕಾಶ್ ಎಲ್ಲೋದ್ರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಫೋನ್ ಬಂತು, ಮೋಸ್ಟ್ಲಿ ಹಂಗೆ ಎಕ್ಸಿಟ್ ಆಗ್ಬಿಟ್ಟಿದ್ರು, ಗೊತ್ತಿಲ್ಲ. ಹೌದಾ? ಸೊ ಓಂ ಪ್ರಕಾಶ್ ಅವರು ಬಂದಿದ್ದು ಕೂಡ ಭಾಳ ಖುಷಿ ಆಯಿತು. ಸೊ ನಮ್ಮ ಈ ಔಟ್ಪುಟ್ಟು ಒಬ್ಬ ನಿರ್ದೇಶಕನಿಗೆ ಏನೇ ಮಾಡಿದ್ರು ಒಂದು ಫ್ರೀಡಮ್ ಅಂತ ಬೇಕು. ಯಾಕಂದ್ರೆ ನಾವು ಪೇಪರಲ್ಲಿ ಏನೇ ಗೀಚ್ಕೊಂಡ್ರು ಅದಕ್ಕೆ ಜೀವ ಕಾಸು ಹಾಕೋದು ಪ್ರೊಡ್ಯೂಸರ್. ಅವ್ರು ಹಾಕೋದ್ರೇ ಒಬ್ಬ ನಿರ್ದೇಶಕ. ಯಾಕಂದರೆ ಆ ಕನಸನ್ನ ನನಸು ಮಾಡೋ ರೀತಿ ಇದೆಯಲ್ಲ. ಸೊ ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬೇಕು. ನಿಜವಾಗ್ಲೂ ನನ್ನ ಟೀಮ್ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅನ್ಕೊಂತೀನಿ ನಿಮ್ಮಂಥ ನಿರ್ಮಾಪಕರು ಸಿಗೋಕ್ಕೆ. ಸೊ ಭಾರತೀಯ ಫಿಲಮ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಕ್ವಾಲಿಟಿ ಸಿನಿಮಾಗಳು ಬರಲಿ ಸರ್. ಇನ್ನು ಎಷ್ಟೋ ಜನ ನನಗಿಂತ ತುಂಬ ಜನ ಟ್ಯಾಲೆಂಟೆಡ್ಸ್ ತುಂಬ ಜನ ಇದ್ದಾರೆ, ಕೆಲಸ ಇದ್ದಾರೆ. ಅವ್ರಿಗೆ ಗುರ್ಸಿ ದಯವಿಟ್ಟು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಸರ್. ಏ ಸರ್, ರಿಲೀಸ್ ಬಂದು ಸೆಪ್ಟೆಂಬರ್ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಇದು 48 ಡೇಸ್ ಸರ್. ಇಂಪಾರ್ಟೆಂಟ್ ಸರ್. ಯಾಕಂದರೆ ಒಂದು ಹೇಳ್ತೀನಿ ನಾನು, ನನ್ನ ಅನುಭವ ಸರ್. ನಾನು ಬೇರೆಯವ್ರು ಯಾರು ಎಕ್ಸಾಂಪಲ್ ಕೊಟ್ಟು ಅದು ಮಾತಾಡಲ್ಲ. ಇದು ನಂದು 6ನೇ ಸಿನಿಮಾ, ಹೊರಟ ಇಲ್ಲ ಆದಮೇಲೆ. ಯೂಶುವಲಾಗಿ ನಾನು ಕೇಳಿದ್ದೀನಿ, ನನಗೂ ಅನುಭವ ಆಗಿದೆ. ಸುಮಾರು ಜನ, ತುಂಬ ಜನ ಪ್ರೊಡ್ಯೂಸರ್ ನಾವು ಕಳ್ಕೊತಾ ಇದ್ದೀವಿ ಸರ್. ಯಾಕಂದರೆ 99% ಅವ್ರ ಬಾಯಲ್ಲಿ ಬರೋದು ಒಂದೇ ಮಾತು ಸರ್, ಶ್ರೀ ಅವನು ಯಾರೋ ಒಪ್ಕೊಂಡೆ ಶ್ರೀ, 1-2 ಕೋಟಿ ಹೇಳ್ದ ಶ್ರೀ, 4-5 ಕೋಟಿ ಖರ್ಚು ಮಾಡ್ಬಿಟ್ಟೆ ಶ್ರೀ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ನಾನು ಮೋಸ ಹೋಗ್ಬಿಟ್ಟು, ಯಾಕಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಆಗಿ ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ಇದೇ ಮೋಸ ಹೋದ್ನ ನಾನು ಮೋಸ ಮಾಡಿದ್ರೆ, ಯಾಕಂದ್ರೆ ಅವ್ರಿಗೆ ಪಾಪ ಗೊತ್ತಿರಲ್ಲ. ಅವ್ರಿಗೆ ಎಲ್ಲೆಲ್ಲಿ ಏನಾಯ್ತು ಗೊತ್ತಿಲ್ಲ. ಈ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರೆ ಸಡನ್ ಆಗಿ ಅದು ಹೋಗ್ತಾ ಎಲ್ಲೆಲ್ಲಿ ಕೊಟ್ಟರು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವ್ರ ಅನುಭವಗಳು ಬೇರೆ ಬೇರೆ ಥರ ಹೇಳ್ತಾ ಇರ್ತಾರೆ. ಸೊ ನಾನು ಎಕ್ಸೆಪ್ಷನ್ಸ್ ಹಾಕೊಂಡೆ ಸರ್. ಎಲ್ಲಿ ಹೋದ್ರು ಸರ್ ಈಗ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಏನಪ್ಪ ನೀನು ಹಂಗೆ ಮಾಡ್ಬಿಡ್ತೀವಿ, ಹೆಂಗೆ ನಾವೇನು ಕೊಡೋದು ಗ್ಯಾರಂಟಿ? ಈಗ ನಾನು ಏನು ಫುಲ್ ಲಾಯಲ್ ಏನೇನು ಮಾತಾಡೋದು ಸರ್. ಇಲ್ಲಿ ಏನಾಗಿದೆ ಅಂದರೆ ಒಂದು ಯಾರೋ ಸ್ವಲ್ಪ ಜನ ಮಾಡೋದ್ರಿಂದ ಆಲ್ಮೋಸ್ಟ್ ನಾನು ಎಲ್ಲ ಡೈರೆಕ್ಟರ್ಗೆ ಹೇಳ್ತಲ್ಲ, ಸುಮಾರು ಜನ ಡೈರೆಕ್ಟರ್ಸು ಹೇಳಿದ ಬಜೆಟು ಮಾಡ್ತಲ್ಲ ಸರ್. ಯಾಕಂದರೆ ನಾವು ಯಾರಿಗೂ ಇಂಡಸ್ಟ್ರಿ ಜನ ಬರ್ತಲ್ಲ ಹಸಿಲ್ಲ, ಫಸ್ಟ್ ಅದೆಲ್ಲ ಬೇಡ. ಫಸ್ಟ್ ನಮಗೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ನಮ್ಮನೆ ನಾವು ಕರೆಕ್ಟ್ ಮಾಡ್ಬೋದು. ಡೈರೆಕ್ಟಾಗಿ ನಾನು ಕರೆಕ್ಟ್ ಆಗೋದು ಫಸ್ಟು. ಈಗ ನಾನು ಹೇಳಿದ ಬಜೆಟ್ ಮಾಡ್ತೀನ. ಸೊ ಮಾತಾಡ್ತಾ ನಾನು ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ನೋಡಪ್ಪ, ಈ ಬಜೆಟ್ ಹೇಳಿದ್ದಾರೆ, ಈ ಬಜೆಟಲ್ಲಿ ಮುಗಿಸ್ಬೇಕು. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೂ ಅದೇ ಹೇಳಿದೆ. ಯಾಕಂದರೆ ನಮ್ಮ ಬದ್ರಿ ಸರ್ ಬಂದು ಅವ್ರೇನು ಹೊಸಬ್ರಲ್ಲ ಇಂಡಸ್ಟ್ರಿಗೆ. ಸೊ ಅವ್ರದ್ದು ಅನುಭವಗಳಾಗಿದೆ. ಅವ್ರಿಗೆ ಒಂದಷ್ಟು ನಂಗೆ ವಿಚಾರಗಳು ಹಂಚ್ಕೊಂಡ್ರು, ಹಿಂಗಿದೆ ಹೇಳ್ಕೊಂಡ್ರು. ಸೊ ಏನು ಗ್ಯಾರಂಟಿ ಸರ್, ಏನು ಗ್ಯಾರಂಟಿ ಕೊಡಬೇಕು? ನನಗೆ ಇದೆಲ್ಲ ಗೊತ್ತಿಲ್ಲ ಸರ್. ಸೊ ನನಗೆ ನಿಜವಲ್ಲೂ ಇದೆಲ್ಲ ಒಂದು ಸ್ಟೆಪ್ ಒಳಗೆ ಒನ್ ಆಫ್ ದಿ ಬದ್ರಿ ಸರ್ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಜಸ್ಟ್ ಮಾತಾಡ್ತಾ ಒಂದು ಕೆಲಸ ಮಾಡೋಣ ಸರ್, ಒಂದು ಅಗ್ರಿಮೆಂಟ್ ಹಾಕೋಣ ಸರ್.
ಯಾವ ಥರ ಅಗ್ರಿಮೆಂಟ್ ಸರ್? ಈ ಬಜೆಟ್ ಏನಾದರೂ ಕ್ರಾಸ್ ಆದರೆ ಡೈರೆಕ್ಟ್ ಮನೆ ಮಠ ಮಾಡ್ಕೊಂಡು ಬರ್ತಾರೆ, ನಾವು ಸಾಲ ಮಾಡ್ತಾರೆ ಗೊತ್ತಿಲ್ಲ ಸರ್. ಆ ಬಜೆಟಲ್ಲಿ ಮುಗಿಸ್ಕೊಡ್ತೀನಿ ಸರ್. ಆ ಬಜೆಟಲ್ಲಿ ಮಾಡಿದ್ವಿ ಸರ್. ಯಾಕಂದರೆ ಒಂದು ನಂಬಿಕೆ ಬೇಕು ಸರ್. ತುಂಬಾ ಜನ ನನಗೆ ಸಂಸದಗಳು ಬೈಕೊಂಬಂದು ಕೆಲವು ಡೈರೆಕ್ಟರ್ ನನ್ನ ಮಗ ಯಾರು ಅಂತ. ಸರ್ ತಾಕತ್ತಿರೋನು ಬರ್ತಾನೆ ಸರ್, ಆ ಬಜೆಟಲ್ಲಿ ಮಾಡಲಿ ಸರ್, ಮಾಡಬೇಕು ಸರ್. ಯಾಕಂದ್ರೆ ಒಬ್ಬ ನಿರ್ಮಾಪಕ ಸರ್ ಈಗ 1.5 ಕೋಟಿ 2 ಕೋಟಿ ಹಾಕ್ಬೇಕಾದ್ರೆ ಅವನೊಂದು ಆಪ್ಷನ್, ಅವ್ನು ಯಾರು ಇಲ್ಲಿ ಯಾರು ಬುದ್ಧು ದಡ್ರಲ್ಲ ಸರ್. ಒಬ್ಬ 1.5 ಕೋಟಿ 2 ಕೋಟಿ ಹಾಕ್ತೀನಿ ಅಂದ್ರೆ ಅವನೊಂದು ಬ್ಯಾಕಪ್ ಇಟ್ಕೊಂತಾನೆ. ಬೈ ಚಾನ್ಸ್ ಹಿಂಗಾದ್ರೆ ನಾನೇನೊಂದು ಬ್ಯಾಕಪ್ ಇಟ್ಕೊಬೋದು ಅಂತ. ಮನೆ ಕಟ್ಬೇಕಾದ್ರೆ ಮದುವೆ ಎಲ್ಲ ಒಂದು ಲೆಕ್ಕಾಚಾರ ಇರುತ್ತೆ ಸರ್. ಒಬ್ಬ ಡೈರೆಕ್ಟರ್ ಬಂದು ಅದನ್ನ ತಲೆ ಕೆಳಗೆ ಮಾಡಿದಾಗ ಅವ್ನು ಎಲ್ಲಿ ಹೋಗ್ತಾನೆ? ಅವ್ನ ಆಟೋಮೆಟಿಕ್ ನಾವು ಕಳ್ಕೊಂತೀವಿ ಸರ್. ಪ್ರೊಡ್ಯೂಸರ್ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ ಸರ್, ಒಳ್ಳೊಳ್ಳೆ ಪ್ರೊಡ್ಯೂಸರ್ ಯಾಕೆ ಕಳ್ಕೊಂತ ಇದೀವಿ? ಫಸ್ಟ್ ನಾವು ಡೈರೆಕ್ಟರ್ಗಳು ಕರೆಕ್ಟ್ ಆಗೋಣ ಸರ್. ಸೊ ಹಾಗಾಗಿ ಗೊತ್ತಿಲ್ಲ ಸರ್. ಈಗ ನನಗೆ ಮೊದಲು ಇದು ಬ್ರಹ್ಮ ವಿದ್ಯೆ ತರ ಇತ್ತು. ಈಗ ನಾನು ಕೋತಿದ್ದೆ, ಯಾಕಂದ್ರೆ ಅದನ್ನ ಅನುಭವಿಸಿ ಬಂದಿದ್ದೀನಿ. ಇನ್ಮೇಲೆ ಯಾರೇ ಪ್ರೊಡ್ಯೂಸರ್ ಅಗ್ರಿಮೆಂಟ್ ಹಾಕೊಂಡೆ ಕೆಲಸ ಮಾಡ್ಕೊಂಡು ಡಿಸೈಡ್ ಆಗಿದ್ದೀನಿ ಸರ್ ನಾನು. ಸೊ ನನಗೆ ನಾನು ಹಾಕೊಂಡಿರೋ ಒಂದಿದೆ, ತಪ್ಪೇನಿದೆ ಸರ್. ಸೊ ಬೇರೆ ಏನಕ್ಕೆ ಪ್ರಶ್ನೆ ಸರ್? ಪ್ಲಾನ್ 100% ಪ್ಲಾನ್ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಇದೊಂದು ಆಲ್ಮೋಸ್ಟ್ ಆನೆ ಹೊಡೆದ್ಬಿಟ್ಟಿ ಸರ್. ಬಾಲ ಮಾತ್ರ ಇದೆ ಅಷ್ಟೇ. ಸರ್ ನಾನು ಹೊರಟಲ್ಲೂ ಎಲ್ಲರೂ ಗೊತ್ತು. ಸಿನಿಮಾ 100 days ಹೋಯ್ತು, ನಿಮಗೂ ಗೊತ್ತು ಜಗ್ಗಿ ಸರ್. ಸ್ಟೇಟ್ ಔಟ್ ಕೂಡ ಬಂತು. ನಾನು 2 ವರ್ಷ ಮನೇಲಿ ಕೂತ್ಕೊಂಡೆ ಮತ್ತೆ ಸರ್. ಇವತ್ತು ಕೂಡ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಪ್ರೊಡ್ಯೂಸರ್ನ ಗುರ್ಸೋ ಡೈರೆಕ್ಟರ್ಗಳು ಬೇಕು, ಡೈರೆಕ್ಟರ್ನ ಗುರ್ಸೋ ಪ್ರೊಡ್ಯೂಸರ್ಗಳು ಬೇಕು ಸರ್. ಎಲ್ಲರೂ ಬೇಕು ಇಲ್ಲಿ. ಸೊ ನನ್ನ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು, ಇವತ್ತು ಮಲಯಾಳದಲ್ಲಿ ನಾನು ಬೇರೆ ಭಾಷೆ ಎಕ್ಸಾಂಪಲ್ ಗೊತ್ತಿಲ್ಲ ಸರ್. ಅವರು ಒಬ್ಬ ಪ್ರೊಡ್ಯೂಸರ್ ನನಗೆ ಏನು ಗೊತ್ತಿಲ್ಲಪ್ಪ, ನಾನು ಬ್ಲೈಂಡ್ ಆಗಿದ್ದೀನಿ, ನಾನು ದುಡ್ಡು ಹಾಕ್ಬೇಕು ಅಂದ್ರೆ ಫಸ್ಟ್ ಚೇಂಬರ್ಗೆ ಬರ್ತಾನೆ. ನಾವು ಚೇಂಬರ್ ಬಂದು ಕೇಳಿದಾಗ ಅವ್ರೊಂದು ಲಿಸ್ಟ್ ಕೊಡ್ತಾರೆ. ಯಾವ ಲಿಸ್ಟ್ ರನ್ನಿಂಗ್ ಅಲ್ಲಿರೋ ಡೈರೆಕ್ಟರ್ ಲಿಸ್ಟ್ ಕೊಡಲ್ಲ ಸರ್. ಅವರು ಒಳ್ಳೆ ಟೆಕ್ನಿಷಿಯನ್ ಅನ್ಸ್ಕೊಂಡಿರೋ ಇಟ್ಟೋ ಫ್ಲಾಪ ನಮ್ಗೆ ಗೊತ್ತಿಲ್ಲ ಸರ್, ಯಾರು ಗೊತ್ತಿಲ್ಲ. ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಗುರು ಒಂದು ಲಾಯಲ್ ಆಗಿದ್ದಾನೆ ಅನ್ನೋ ಫಸ್ಟ್ ಲಿಸ್ಟ್ ಕೊಡ್ತಾರಂತೆ ಅವರು. ಆ ಡೈರೆಕ್ಟರ್ ಪಾಪ ಕೆಲಸ ಇಲ್ದಿರಾ, ಮನೆ ಮಠ ಇಲ್ದಿರಾ ಅಂಥವ್ರಿಗೆ ಫಸ್ಟ್ ಆಪ್ಷನ್ ಕೊಡ್ತಾರೆ. ಬಟ್ ಬಜೆಟ್ 1.5 ಕೋಟಿ ಮೀರಂಗಿಲ್ಲ. ಅವಾಗ ಕಂಟೆಂಟ್ ಬರ್ತಾರೆ, ಇನ್ನೇನು ಸರ್ ಬರುತ್ತೆ ಸರ್. ಈಗ ನಾನು ಹೇಳೋದು ಬ್ಯಾಕ್ ಗ್ರೌಂಡ್ 1,000 ಜನ ಹಾಕೋಣ, ಬೂಸ್ ಆಗ್ಬಿಡುತ್ತೆ ಜನಗಳಿಗೆ ಸರ್. ಜನಗಳು ನೋಡಿದ್ರೆ ನಾವು ಯಾರು ನೋಡಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ, ಫಿಂಗರ್ ಪ್ರಿಂಟ್ ಅಲ್ಲಿ ಎಲ್ಲ ಇದೆ ಸರ್. ಅವ್ರಿಗೆ ತೃಪ್ತಿ ಪಡ್ಸೋರು ನಮ್ಗೆ ಆಗಲ್ಲ ಸರ್. ನಾನು 2,000 ಕೋಟಿ ನೋಡಿದ್ದೀನಿ, 5,000 ಕೋಟಿ ಸಿನಿಮಾ ನೋಡಿದ್ದೀನಿ ಅಂತಾರೆ ಅವರು. ಬಟ್ ಅವ್ರಿಗೆ ಏನು ಬೇಕು? ಅವ್ರಿಗೆ ಮಾಡು, ಕಮ್ಮಿ ಬಜೆಟಲ್ಲಿ ಮಾಡು, ಕಂಟೆಂಟ್ ಮಾಡು, ಎಲ್ಲ ಅದೇ ಕೇಳ ಸರ್. ಅದ್ರ ಬಗ್ಗೆ ಹೋರಾಟ ಮಾಡೋಣ ನಾವು ಸರ್. ಖಂಡಿತ. ಈ ನೀವು ಇಲ್ಲಿ ಬರೀ 2 ಕ್ಯಾರೆಕ್ಟರ್ ಮಾತ್ರ ನೋಡ್ತಾ ಇದ್ದೀರಾ ಸರ್. ನನಗೆ ಇಲ್ಲಿ 3 ಕ್ಯಾರೆಕ್ಟರ್ ಕಾಣ್ತಿದೆ. ಒನ್ ಆಫ್ ದ ಜೀಪ್. ನೀವು ಆಲ್ಮೋಸ್ಟ್ ಒಂದು 99% ಎಲ್ಲ ಕಡೆ ಜೀಪ್ ನ ಕ್ಯಾರಿ ಮಾಡಿದ್ದೀನಿ. ಅದಕ್ಕೆ ಜೀವ ಇಲ್ಲ ಅಷ್ಟೇ. ಅದಕ್ಕೆ ಈ ಸಿನಿಮಾದಲ್ಲಿ ಒನ್ ಆಫ್ ದ ಜೀಪ್ ಕೂಡ ಒಂದು ಕ್ಯಾರೆಕ್ಟರ್. ಸೊ ಈ ಸಿನಿಮಾ, ಈ ಸಾಂಗ್ ನಿಮ್ಗೆ, ಈ ಸಾಂಗ್ ಅಲ್ಲಿ ಬರೀ 4 ನಿಮಿಷ ಸಾಂಗ್ ಅಲ್ಲ ಇದು. ಈ ಸಾಂಗ್ ಅಲ್ಲಿ 2 ಗಂಟೆ ಸಿನಿಮಾ ಇದೆ. ಇದೇನಾದ್ರೂ ನಿಮ್ಗೆ ಕನೆಕ್ಟ್ ಆಯ್ತು ಅಂದ್ರೆ ನನಗೆ ಗೊತ್ತಿಲ್ಲ, 100% ಸಿನಿಮಾ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಇಡೀ ಸಿನಿಮಾ ಹೇಳುತ್ತೆ. ಈ ಸಾಂಗು ಎಮೋಷನ್ಸ್ ಇದೆ, ತಿಳಿ ಹಾಸ್ಯ ಇದೆ, ಅವರಿಬ್ಬರದ್ದು ಬಾಂಡಿಂಗ್ ಇದೆ. ಇಲ್ಲ ಅವರಿಬ್ಬರದ್ದು ಬಾಂಡಿಂಗ್ ಆಗ್ತಾ ವರ್ಕ್ ಆಗ್ತಾನೆ, ಸಿನಿಮಾ ವರ್ಕ್ ಆಗ್ತಾನೆ, ಓಪನ್ ಆಗಿರ್ತೀನಿ ಸರ್. ಇಲ್ಲ ಈ ಸಾಂಗ್ ಚೆನ್ನಾಗಿದೆ, 100% ಸಿನಿಮಾ ಇಷ್ಟ ಆಗುತ್ತೆ ಅಂತ ನಂಬಿಕೆಯಿಂದ ಈ ಸಾಂಗ್ ನಾನು ಫಸ್ಟ್ ಲಾಂಚ್ ಮಾಡ್ತಾ ಇರೋದು ಸರ್. ಸೊ ಈ ಸಾಂಗು ಇಷ್ಟೊಂದು ಔಟ್ಪುಟ್ ಬರೋದಕ್ಕೆ ಕಾರಣ ನಮ್ಮ C2C ಸ್ಟುಡಿಯೋ ಕಿಶೋರ್ ಮೇಲಿದ್ದಾರೆ. ಯಾಕಂದ್ರೆ ಒಬ್ಬ ಕ್ಯಾಮ್ರಾಮನ್ ಹೀಗೆ ಬೇಕು ಅಂತ ಎಕ್ಸಿಕ್ಯೂಷನ್ ಮಾಡಿದಾಗ ಅದನ್ನ ನೀಟಾಗಿ ಎಕ್ಸಿಕ್ಯೂಷನ್ ಮಾಡೋದು ನಮ್ಮ ಕಲರಿಸ್ಟು ಕಿಶೋರ್. ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ನಮ್ಮ ಇಲ್ಲಪ್ಪ ಧನ್ವಿ ಏನೋ ಅರ್ಥ ಆಗ್ತಲ್ಲ, ತುಂಬಾ ಚೂಟಿ, ತುಂಬಾ ಬಜಾರಿ, ನಾವು ಮಾತಾಡೋಕ್ಕೆ ಬಿಡಲ್ಲ ಆಕ್ಚುಲಿ. ಅವಳು ಮೋಸ್ಟ್ಲಿ ಮೈಕ್ ಹಿಡಿದಾಗ ಫ್ಯೂರ್ ಏನೋ ಗೊತ್ತಿಲ್ಲ ಅವಳಿಗೆ. ಸೊ ಸಮರ್ಥ್, ಸೊ ನಾನು ನಂಬಿರೋ ಅಂತ ಹೇಳ್ತಲ್ಲ, ನಿಮ್ಗೆ ಗೊತ್ತಿರ್ಬೋದು, ಎಲ್ಲೂ ಇಲ್ಲಿ ರಿಯಾಕ್ಷನ್ಸ್ ಆಗಿರ್ಬೋದು, ಪರ್ಫಾರ್ಮ್ ಆಗಿರೋದು ಇನ್ನು ಯಾರಿಗೂ ಹೊಸಬ ಅಂತ ಅನ್ಸಲ್ಲ. ಬಿಕಾಸ್ ಆಫ್ ಅವರು ಶ್ರಮ ಅದು. ಯಾಕಂದ್ರೆ ಅವನು ಬೇಸಿಕಲಿ ರಂಗಭೂಮಿ ಕಲಾವಿದ. ರಂಗಶಂಕರದಲ್ಲಿ ಸುಮಾರು ಒಂದು 60-70 ವರ್ಷ ಕೊಟ್ಟಿದ್ದಾನೆ. ನಮ್ಮ ಅರುಂಧತಿ ನಾಗ್ ಮೇಡಮ್ ಅವರ ರಾಮ ಶಿಷ್ಯ. ಸೊ ನನಗೆ ಒಬ್ಬ ಡೈರೆಕ್ಟರ್ಗಳಿಗೆ ರಂಗಭೂಮಿ ಕಲಾವಿದ ಅಂದ್ರೆ ನಮಗೆ ಗೊತ್ತಿದ್ರೆ ಒಂದು ಅಟೆನ್ಷನ್ ಬರುತ್ತೆ. ಸೊ ರೆಡಿಮೇಡ್ ಕೇಕ್ ಅಂತ ಹೇಳ್ತೀವಿ. ಆ ಥರ ನಮಗೆ ಕೆಲಸ ತೆಗೆಸ್ಕೊಳ್ಳೋದು ತುಂಬ ಈಸಿ. ಧನ್ವಿ ಬಂದು ಹೇಗೆ ಅಂದರೆ, ಅವಳು ಸ್ವಲ್ಪ ಹುಟ್ಟು ತರಲೇ ಅವಳು. ಹೇಗೆ ಅಂದರೆ ಅವಳು ಡೈಲಾಗ್ ಮಾತ್ರ ಹೇಳೋಣ ಅಂದರೆ ಆಪೋಸಿಟ್ ಎಲ್ಲ ಡೈಲಾಗ್ ಅವಳು ಹೇಳ್ತಾ ಇದ್ಲು. ಅಂಕಲ್ ಇದು ಮರ್ತ್ಬಿಟ್ಟಿದ್ದೀರಾ ಅಂಕಲ್, ಇದನ್ನ ಹೇಳಿ ಅಂಕಲ್ ಅಂತ. ಸೊ ಅಷ್ಟು ಕ್ಲೆವರ್ ಧನ್ವಿ. ಬರ್ಬೇಕಾದ್ರೆ ಮಾತು ಕಲ್ತ್ಕೊ ಬರಕ್ ಹೇಳಿ ಸರ್ ಸ್ಟೇಜ್ ಮೇಲೆ. ನಿಜವಲ್ಲ, ಅವಳು ಇಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನನಗೆ ಅವಳು ಯಾರೋ ಚಿಕ್ಕ ಹುಡುಗಿ ಮಾಡ್ತಿಲ್ಲ ಅನ್ಸಿಲ್ಲ, ಯಾವುದೋ ಫ್ಯೂಚರ್ ಹೀರೋಯಿನ್ ಮಾಡ್ತಿದ್ದಾಳೆ ಅಂತ ನನಗೆ ಅನಿಸ್ತು ಆ್ಯಕ್ಚುಲಿ. ಆ ರಿಯಾಕ್ಷನ್ಸ್ ಆಗಿರ್ಬೋದು, ಆ ಕ್ಯೂಟ್ ಒಂದು ಇರ್ಬೋದು. ಸೊ ನಾನು ಏನೇ ಮಾತಾಡಿದ್ರು ಅಲ್ಟಿಮೇಟ್ ಸಿನಿಮಾ ಜನ ಇಷ್ಟ ಆಗಬೇಕು, ಬರಬೇಕು. ಸೊ ನಾನು ಒಂದೊಂದು ಹೇಳ್ತೀನಿ, ಶಬರಿ ಒಂದು 10 ನಿಮಿಷ ನಿಮ್ಗೆ ಕಾಡುತ್ತೆ. ಸಡನ್ ಆಗಿ ಸಿನಿಮಾ ಹೇಗಿದೆ ಅಂದರೆ ನಿಮಗೆ ಕೆಲವ್ರು ಹೇಳ್ತಾರೆ ಡಬ್ಬಾಗವರು ನೋಡೋಕ್ಕಲ್ಲ, ಒನ್ ಟೈಮ್ ನೋಡ್ಬೋದು. ಓಕೆ ಅದು ಯಾವುದು ನೀವು ಮಾತಾಡೋಕ್ಕಾಗಲ್ಲ. ಆ ಮೌನ ಅಂತೂ ಮಾಡುತ್ತೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಥವಾ ಸುಧಾರಿಸ್ಕೊಂಡು ಈ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಅಷ್ಟೊಂದು ನಿಮಗೆ ಎಮೋಷನ್ಸ್ ಕಾಡುತ್ತೆ ಅಂತ ನಾನು
ಪ್ರಾಮಿಸ್ ಮಾಡ್ತೀನಿ. ಸೊ ನಾವು ಏನೇ ಮಾತಾಡಿದ್ರು ನಾನು ಮುಖ್ಯವಾಗಿ ಒಬ್ಬರ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ನಾನು ನನ್ನ ಲೈಫ್ ಜರ್ನಿ ತುಂಬ ಜನ ನೋಡಿದ್ದಾರೆ. ನಮ್ಮ ಜಗ್ಗಿ ಸರ್ ಆಗಿರ್ಬೋದು, ಮನು ಆಗಿರ್ಬೋದು, ಮೋಕ್ಷೇಂದ್ರ. ಸೊ ನಾನು ಎಸ್ ಮೂರ್ತಿ ಅವರ ಶಿಷ್ಯ, ಎಲ್ಲರೂ ಕೆಲವ್ರಿಗೆ ಗೊತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಟೈಮಲ್ಲೆಲ್ಲ ಅವ್ರ ಜೊತೆ ಕೈ ಇಟ್ಕೊಂಡು ಸುಮಾರು ಪ್ರೆಸ್ ಮೀಟ್ಗಳು ಬಂದಿದ್ದೀನಿ. ಬಟ್ ನನಗೆ ನನ್ನ ಅನುಭವದಲ್ಲಿ ಎಷ್ಟೋ ಜನ ಪಿ ಆರ್ಗಳು ನೋಡಿದ್ದೀನಿ. ನಾನು ಯಾರ ಬಗ್ಗೆ ಮಾತಾಡ್ತಲ್ಲ, ನನಗೆ ದಿ ಬೆಸ್ಟ್ ಪಿ ಆರ್ ನಮ್ಮ ಜಯಸೂರ್ಯ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪಿ ಆರ್ ಅಂದರೆ ಪಬ್ಲಿಕ್ ರಿಲೇಷನ್ ಆಫೀಸರ್. ಸೊ ನಾನು ಅವ್ರೇನು ಹೇಳ್ತೀನಿ ಅಂದರೆ, ಒಳ್ಳೆ ಪರ್ಸನ್, ಪ್ಯೂರಿಟಿ, ರಿಯಾಲಿಟಿ, ಒರಿಜಿನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ನಾನು. ಯಾಕಂದರೆ 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಬೇರೆಯವ್ರಿಗೆ ಹೋಗೋಕ್ಕೂ ಬಿಡಲ್ಲ. 10 ರೂಪಾಯಿ ನೀಟಾಗಿ ಕೆಲಸ ಮಾಡ್ಕೊತಾರೆ. ನಿಜವಲ್ಲೂ ಜಯ್ ಸರ್, ನಮ್ಮ ಟೀಮಲ್ಲಿ ನೀವು ಒನ್ ಆಫ್ ದಿ ಮೆಂಬರ್ ಆಗಿದ್ದು ನನಗೆ ಭಾಳ ಖುಷಿ ಆಗುತ್ತೆ. ಮತ್ತೆ ನಿಮ್ಮ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಕೂಡ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಾವೇನೇ ಮಾತಾಡ್ರು ನೀವು ಬರೆಯೋ ಪೆನ್ನಲ್ಲಿ ಭಾಳ ಪವರ್ಫುಲ್ ಇದೆ. ಸೊ ನಿಮ್ಗೇನಾದರೂ ಏನೋ ಸ್ವಲ್ಪ ಮಾಡಿದಾನಪ್ಪ ಪ್ರಾಮಿಸ್ ಥರ ಇದೆ ಅಂದರೆ 1-2 ಪದ ಬರೀರಿ. ಸೊ ನೀವು ಬರೆಯೋ ಪದಗಳೇ ಜನಗಳಿಗೆ ಯಾಕಂದ್ರೆ ನಾಟೋದು. ಯಾಕಂದ್ರೆ ನಾನು ತುಂಬ ಲೈಬ್ರರಿ ಸ್ಪೆಂಡ್ ಮಾಡ್ತೀನಿ. ಇವತ್ತು ಕೂಡ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇಲ್ಲ, ನಾನು ಆಲ್ಮೋಸ್ಟ್ ಓದಕ್ಕೆ ಟ್ರೈ ಮಾಡ್ತೀನಿ. ಅವಾಗೆಲ್ಲ ಓದಾಗಲೂ ಕೂಡ ನೀವು ಬರ್ತಿರೋ ಆರ್ಟಿಕಲ್ ನನಗೆ ಎಫೆಕ್ಟ್ ಆಗುತ್ತೆ. ನಮಸ್ಕಾರ ಸರ್. ಸಾಂಗ್ ನೋಡಿದ್ದೀರಾ? ನನಗೆ ತುಂಬ ಅನಿಸುತ್ತೆ ತುಂಬ ಚೆನ್ನಾಗಿದೆ ಅಂತ. ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತದೆ ಅಂತ ನಿಮ್ಮ ಮುಖದಲ್ಲಿ ನೋಡೋ ನಗುನ, ಖುಷಿನ ಹಂಚ್ಕೊಳ್ತಾ ಇದ್ದೀನಿ. ನಾವು ಹೊಸದಾಗಿ ಪ್ರೊಡ್ಯೂಸಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಸರ್. ಒಂದು ಚಿಕ್ಕ ಪಿಕ್ಚರ್ ಮಾಡಿದ್ದೀನಿ. ನಮ್ಮ ಟೀಮು ಕೊರಟಶ್ರೀ ಅವರು, ಚಿನ್ನಿ ಅವರು ಎಲ್ಲರೂ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗನ್ನ ನಮ್ಮ ಹೇಮಂತ್ ಸಾರು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. 3 ಹಾಡು ಚೆನ್ನಾಗಿದೆ. ನಾವು ಬಂದಾಗ ನಿಮ್ಮ ವರ್ಕ್ ನೋಡಿದ್ವಿ, ಸೈಲೆಂಟ್ ಆಗಿದ್ದೀರಾ. ವರ್ಕ್ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರಾ. sit together and compose. ಈ ಸಿಚುವೇಶನ್ ಹೇಳಿದಾಗ ಯೂಶಲಿ ವಿ ಡೂ ಒನ್ ಸಿಲಬಲ್ ಲೈಕ್ ಲಾಲ್ ಮಾಡ್ತೀವಿ ಟ್ಯೂನ್, ಅದರ್ವೈಸ್ ರಾ ಆ ಥರ. ಇದು ಬಿಕಾಸ್ ಐ ವಾಸ್ ನೋಯಿಂಗ್ ದಟ್ ಬೇಬಿ ವಾಸ್ ದೇರ್. ಸೊ ಹಾಗಾಗಿ ನಾನು ಟ್ಯೂನ್ ಮಾಡುವಾಗ ತಂದನಿನ ನಾನು ತರಾರೋ ಇಮ್ಮಿಡಿಯೇಟ್ಲಿ ಹಿ ಸೆಲೆಕ್ಟೆಡ್ ಡೈರೆಕ್ಟರ್ ಶ್ರೀಸರ್ ಅವರು ಸೂಪರ್ ಟ್ಯೂನ್ ಇದು ಇಟ್ಕೊಳ್ಳಿ ಅಂತ. ಆಮೇಲೆ ನೆಕ್ಸ್ಟ್ ಲೈನ್ ಮಾಡೋಷ್ಟರಲ್ಲಿ ಲಿರಿಕ್ಸ್ ಬರೀತಾ ಇದ್ದಾರೆ. ಸಾಹಿತ್ಯ ಬರೆದ್ರು. ಇಟ್ ವಾಸ್ ಅಮೇಝಿಂಗ್. ಸೊ ಇಮಿಡಿಯೇಟ್ಲಿ ಪಲ್ಲವಿ ಮುಚ್ಚಿದ ಕರ್ಣ ವಾಸ್ ರೆಡಿ. ಅಥವಾ ಸ್ಪಾಟಲ್ಲಿ ಕಂಪೋಸ್ ಆಯಿತು, ಸ್ಪಾಟಲ್ಲೇ ಈ ಲಿರಿಕ್ಸ್ ಅದ್ಭುತವಾಗಿ ಬರೆದಿದ್ದಾರೆ. ಇದಕ್ಕೆ ಯಾರು ಹಾಡಿದ್ರೆ ಬೆಸ್ಟ್ ಅಂತ ಥಿಂಕ್ ಮಾಡುವಾಗ ಅಶ್ವಿನ್ ಶರ್ಮಾ ಅವರು ಒನ್ ಆಫ್ ದಿ ಬೆಸ್ಟ್. ಇವ್ರಿಗಿಂತ ಬೇರೆ ಯಾರು ಈ ಸಾಂಗ್ಗೆ ಸೂಟ್ ಆಗ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಹಾಡಿದ್ದಾರೆ, ಜೀವ ತುಂಬಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಯೂಶಲಿ ಆಫ್ಟರ್ ಮೇಕಿಂಗ್ ಎ ಸಾಂಗ್ ನಮಗೆ ನೆಕ್ಸ್ಟ್ ವಿಡಿಯೋ ಹೇಗಿರುತ್ತಪ್ಪ ಅಂತ ಒಂದು ಫೀಲ್ ಇರುತ್ತೆ. ಸೊ ಆಫ್ಟರ್ ಸೀಯಿಂಗ್ ದ ವಿಡಿಯೋ ಹೊಟ್ಟೆ ತುಂಬಿಡ್ತಾ ಇಟ್ ವಾಸ್ ಲೈಕ್ ಫುಲ್ಫಿಲ್ಡ್. ಸಾಂಗ್ಗೆ ಜಸ್ಟಿಫೈ ಮಾಡಿ ಅಷ್ಟು ಬ್ಯೂಟಿಫುಲ್ ಆಗಿ ಮೇಕಿಂಗ್. ಅಲ್ಲಿ ನಾವು ಆ ಸೀನರಿಯಲ್ಲಿ ಪ್ರಕೃತಿಯಲ್ಲಿ, ಯಾರು ಹೇಳಿದ್ರು, ಪ್ರಕೃತಿಯಲ್ಲಿ ಹೋದಂಗೆ ಇರುತ್ತೆ. ಸೊ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಫೀಲ್. ಸೊ ಪಂಚಭೂತನೂ ಆ ಸಾಂಗಲ್ಲಿ ಇದೆ ಆ್ಯಕ್ಚುಲಿ, ಇಫ್ ಯು ಲುಕ್ ಇನ್ ಟು ಇಟ್. ಸೊ ಅದ್ಭುತವಾಗಿ ಈ ಸಾಂಗ್ ಬಂದಿದೆ. ಸೊ ನೀವು ನಿಮ್ಮ ಆಶೀರ್ವಾದ, ಒಂದು ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಸೇರಿ ಈ ಸಾಂಗ್ನ ನಿಮ್ಮ ಸಾಂಗ್ ಅಂದ್ಕೊಂಡು ಇದನ್ನು ಹಿಟ್ ಮಾಡಿದ್ರೆ ವಿಲ್ ಆಲ್ ಬಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಮಂತ್ ಸರ್. ಆಲ್ ದ ವೆರಿ ಬೆಸ್ಟ್ ಟು ಯು. ಅಶ್ವಿನ್, ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ ತಮ್ಮ ಹಾಡಿಗೆ. ಫಸ್ಟ್ ಒಂದ್ 2 ಲೈನ್ ಹಾಡಿ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಏನೋ. ಹೌದಾ? ಆಯ್ತು, ಖಂಡಿತ. ಅದಕ್ಕಿಂತ ಮುಂಚೆ ಎಲ್ಲ ನೆರೆದಿರುವಂತ ಎಲ್ರಿಗೂ ನಮಸ್ಕಾರ. ನಮ್ಮ ಶಬರಿ ಚಿತ್ರತಂಡಕ್ಕೆ ಎಲ್ಲರ ಆಶೀರ್ವಾದ ಅವಶ್ಯಕತೆ ಇದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ತಾವೆಲ್ಲರೂ ನೋಡಿದ್ರಿ ವಿಡಿಯೋ ಸಾಂಗು. ಹೇಳ್ದಂಗೆ ಎಷ್ಟು ಪ್ರಕೃತಿ ಸೌಂದರ್ಯನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಕ್ಯೂಟ್ ಒಂದು ಬಾಂಧವ್ಯ ಏನಿದೆ, ಒಂದು ಮಗು ಮತ್ತೆ ನಮ್ಮ ಹೀರೋ ಅವರ ನಡುವೆ, ಸೊ ಅದು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಖಂಡಿತ ನಿಮ್ಗಾಗಿ ಒಂದು 2 ಲೈನ್ ಹಾಡ್ತೀನಿ. ಡ್ಯಾನ್ಸ್ ಮಾಡ್ತೀಯಾ? ಇಲ್ವಾ?
ಲೇ 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 ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ ಮಗುವಾಗಿ ಬಂದು ತಾಯಾಗಿ ನಿಂತು ಮನಸ್ಸು ಗೆದ್ದವಳೆ ಮಗುವಾಗಿ ಬಂದು ತಾಯಾಗಿ ನಿಂತು ಮನಸ್ಸ ಗೆದ್ದವಳೆ ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಜವಾಗ್ಲೂ ತುಂಬಾ ಈ ಅಪರ್ಚುನಿಟಿಗೆ ಖುಷಿ ಪಡ್ತೀನಿ. ನನ್ನ ಎಂ ಕೆ ಮಠ ಸರ ಯಾರಿದ್ದಾರೆ? ಶ್ರೀನಿವಾಸ್ ಸರ್ ಬನ್ನಿ, ಜೊತೆಗೆ ಮಾತಾಡೋಣ ಬನ್ನಿ. ಮೇಡಮ್ ಬನ್ನಿ. ಸೀತಾ ಮೇಡಮ್ ಬನ್ನಿ, ಕ್ವಿಕ್ ಆಗಿ. ನಿಜವಾಗ್ಲೂ ನನ್ನ ಕ್ಯಾರೆಕ್ಟರ್ ಹೇಳಿದಾಗ ಡೈರೆಕ್ಟರ್ ಸರ್ ತುಂಬ ಖುಷಿ ಪಟ್ಟೆ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ನಾನು ಧನ್ಯವಾದಗಳು. ಈ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ ಅಂದರು. ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಒಂದು ಸಿಚುವೇಶನಲ್ಲಿ ಸೆಟ್ಟರ್ ಬಂದು ಮೋರಿ ಕೆಳಗಡೆ ಒಂದು ಕ್ಯಾರೆಕ್ಟ್ ಬಿದ್ದಿರುತ್ತೆ ಕುಡಿದ್ಬಿಟ್ಟು. ಅವಾಗ ಹೇಳ್ತಾ ಇದ್ರು, ಸಿದ್ದು ಅಲ್ಲೆಲ್ಲ ಗಲೀಜಿದೆ ಮುಳ್ಳಿದೆ. ಸರ್ ನಾನು ಮಾಡ್ತೀನಿ ಸರ್ ಅಂದೆ ಶ್ರೀ ಸರ್ಗೆ. ನಿಜವಾಗ್ಲೂ ಅದು ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಅಂದ ತಕ್ಷಣವೇ ಶ್ರೀ ಸರು ಅದು ನೋಡಿದ ತಕ್ಷಣ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಗುಡ್ ಕಣು ಅಂತ. ಅವರು ಅಷ್ಟು ಹೇಳುವಾಗ ನನಗೆ ಒಂಥರ ವೈಬ್ರೇಟ್ ಸೆಟ್ ಆಗಿತ್ತು. ಇವತ್ತು ಇಲ್ಲಿ ಆಪರ್ಚುನಿಟಿ ಕೊಟ್ಟಂಥ 3 ಜನ ಪ್ರೊಡ್ಯೂಸರ್ಸ್ಗೂ ನಮ್ಮ ಶ್ರೀ ಸರ್ಗೂ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಮೇಲೆ ಏನು ಮಾತಾಡೋಕ್ಕಾಗಲ್ಲ. 2 ಮಾತು ಹೇಳಿದ್ರೆ ನಾನು ಒಂದು 6 ಮಾತಾಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿದ್ದು. ಥ್ಯಾಂಕ್ ಯು ಮೇಡಮ್. ಸೀತಾ ಮೇಡಮ್, ಎಲ್ರಿಗೂ ನಮಸ್ಕಾರ. ಸಾಂಗ್ ತುಂಬಾ ಚೆನ್ನಾಗಿದೆ. ಒಂದು ನಿಸ್ವಾರ್ಥ ಪ್ರೀತಿನ ತೋರಿಸುವಂಥದ್ದು ಒಂದು. ಆ ಸಾಂಗ್ ಅಲ್ಲಿ ಒಂದು ವಿಡಿಯೋ ನೋಡ್ಬೇಕಾದಾಗ ಬಜರಂಗಿ ಬಾಯ್ಜಾನ್ ಒಂದಿಷ್ಟು ಸೀಕ್ವೆನ್ಸ್ ನೆನಪಾಯಿತು. ಆ ಸಿನಿಮಾ ತರಾನೇ ಈ ಪೇರು ತುಂಬಾ ಹಿಟ್ ಆಗ್ಲಿ ಅಂತ ನಾನು ಆಶಿಸ್ತೀನಿ. ನನ್ನ ಪಾತ್ರ ಹೀರೋನ ಚಿಕ್ಕಂದಿನ ಇದರಲ್ಲಿ ತಾಯಿ, ಹೀರೋನ್ ತಾಯಿ, ನಾಟ್ ವೆನ್ ಹಿ ವಾಸ್ ಗ್ರೋನ್ ಅಪ್, ವೆನ್ ಹಿ ವಾಸ್ ಯಂಗ್. ಸೊ ಪಾತ್ರ ತುಂಬಾ ಚೆನ್ನಾಗಿದೆ. ಕತೆ ಕೇಳೋಕೆ ತುಂಬಾ ಇಷ್ಟ ಆಯಿತು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀ ಅವ್ರಿಗೆ ಮತ್ತು ಎಲ್ಲ ಪ್ರೊಡ್ಯೂಸರ್ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಸೊ ಪ್ಲೀಸ್ ನೀವು ಇದನ್ನ ತುಂಬಾ ಯಶಸ್ಸು, ಈ ನಮ್ಮ ಟೀಸರ್ ಎಷ್ಟು ಹಿಟ್ ಆಗಿದೆಯೋ ಹಾಗೆ ಹಾಡು ಕೂಡ ಪ್ರತಿಯೊಬ್ಬರಿಗೂ ತಲುಪಬೇಕು. ಅದರಲ್ಲಿ ಮಾಧ್ಯಮದವ್ರ ಪಾತ್ರ ತುಂಬಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಅಸ್ ಅಂಡ್ ಮೇಕ್ ದಿಸ್ ಸಾಂಗ್ ಆಸ್ ಹಿಟ್ ಆಸ್ ಟೀಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೀತಾ ಅವರೇ, ಶ್ರೀನಿವಾಸ್ ಸರ್ ತಾವೇನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬಾಲಾಜಿ ಸರ್, ಓಂ ಸರ್, ನಮ್ಮ ಗುರುಗಳು ರಘು ಸರ್ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು. ತುಂಟಾ ಪಿಕ್ಚರಲ್ಲಿ ಬಾಲಾಜಿ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಓಂ ಸರ್ ಡೈರೆಕ್ಟ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಬದ್ರಿ ಅವರು, ನಾವು ಸುಮಾರು ಸಿನಿಮಾ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಅವರು ಇವತ್ತು ಒಬ್ಬ ನಿರ್ಮಾಪಕರಾಗಿದ್ದಾರೆ. ಅದೇ ಒಂದು ಸಂಯಮ, ತಾಳ್ಮೆ ಅವ್ರಿಗಿದೆ. ನಿಜವಾಗ್ಲೂ ಮೊದಲನೇದಾಗಿ ರಮೇಶ್ ಸರ್ ಹಾಗೂ ವಿಷ್ಣು ಸರ್ ಎಲ್ಲ ಸೇರಿ ಒಂದು ಚಿತ್ರ ಮಾಡಿದ್ದಾರೆ. ಅವರಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಶ್ರೀ ಸರ್ ಒಂಟಿನಲ್ಲಿ ಒಂದು ಬೇರೆ ಥರ ಕ್ಯಾರೆಕ್ಟರ್ ಕೊಟ್ಟಿದ್ರು. ಆದಷ್ಟು ಸ್ವಲ್ಪ ಆ್ಯಕ್ಷನ್ ಜಾಸ್ತಿ ಇತ್ತು. ಇದರಲ್ಲಿ ಕಂಪ್ಲೀಟ್ ವರ್ಷನ್ ಚೇಂಜ್ ಮಾಡಿದ್ದಾರೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ದಯವಿಟ್ಟು ಅವ್ರಿಗೆ ಒಂದು ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಇಡೀ ನಮ್ಮ ಶಬರಿ ಟೀಮ್ ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ. ಶಬರಿ ಟೀಮ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.